ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಶುರುವಾಗಿ 3 ವಾರ ಆಗೋದಕ್ಕೆ ಇನ್ನೇನು 2-3 ದಿನ ಬಾಕಿ ಇದೆ. 21 ದಿನ ಆಗ್ತಾ ಬರ್ತಾ ಇದ್ದಂತೆ ಬಿಗ್ ಬಾಸ್ ಆಟದ ಗತಿ ಬದಲಾಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳೆಲ್ಲ ಸಿಡಿಗುಂಡುಗಳಂತಾಗಿದ್ದಾರೆ. 4 ಸ್ಪರ್ಧಿಗಳು ಫೈನಲ್ ಪಟ್ಟಕ್ಕೆ ಏರಿತಾಯ್ತು. ಫೈನಲ್ ಸ್ಪರ್ಧಿ ಅಂತ ಗುರುತಿಸಿಕೊಂಡಿದ್ದ ಸ್ಪಂದನ ಹೊರಬಿದ್ದಿದ್ದು ಆಯ್ತು. ಕಾಕ್ರೋಚ್ ಸುಧೀರ್, ಅಶ್ವಿನಿ ಗೌಡ, ಮಾಳು, ರಾಶಿಕಾ ಶೆಟ್ಟಿ ಫೈನಲಿಸ್ಟ್ ಗಳಾಗಿ ಆಯ್ಕೆಯಾಗಿದ್ದಾರೆ. ಸ್ಪಂದನ ಕೊನೆ ಟಾಸ್ಕ್ ನಲ್ಲಿ ಸೋತು ಎಲಿಮಿನೇಷನ್ ಗೆ ನಾಮಿನೇಟ್ ಆಗಿದ್ದಾರೆ. ಹೀಗಾಗಿ ಫೈನಲ್ ಗೆ ಹೋಗಿರೋ 4ರನ್ನ ಬಿಟ್ಟು ಇಡೀ ಮನೆ ನಾಮಿನೇಟ್ ಆಗಿದೆ. ಇದೇ ಕಾರಣಕ್ಕಾಗಿ ಈ ವಾರ ಮಾಸ್ ಎಲಿಮಿನೇಷನ್ ನಡೀತಿರೋದು. ಅದರಲ್ಲೂ ಈ ಬಾರಿಯ ಬಿಗ್ ಬಾಸ್ ತುಂಬಾ ವಿಭಿನ್ನ. 3ನೇ ವಾರಕ್ಕೊಂದು ಫಿನಾಲೆ ನಡೆಯುತ್ತೆ ಅಂತ ಬಿಗ್ ಬಾಸ್ ನವರು ಹೇಳಿದ್ರು. ಇದರಂತೆ ಈ ವಾರದ ಅಂತ್ಯದಲ್ಲಿ ಅಂದ್ರೆ ಶನಿವಾರ ಮತ್ತು ಭಾನುವಾರ ಫಿನಾಲೆ ರೌಂಡ್ ನಡೆಯಲಿದೆ. ಈ ವೇಳೆ ಯಾರ್ ಫಿನಾಲೆ ಗೆಲ್ಲಲಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಫಿನಾಲೆ ಗೆದ್ದವರಿಗೆ ದೊಡ್ಡ ಮೊತ್ತದ ಬಹುಮಾನ ಕೂಡ ಸಿಗಲಿದೆ. ಫಿನಾಲೆ ಗೆದ್ದವರಿಗೆ ಗೆಲುವಿನ ಸಂಭ್ರಮ ಇದೆ. ಸೋತವರಿಗೆ ಮನೆಗೆ ಹೋಗೋ ಬಿಗ್ ಶಾಕ್ ಸಹ ಎದುರಾಗಲಿದೆ. 3ನೇ ವಾರಕ್ಕೆ ಫಿನಾಲೆ ನಡೆಯುತ್ತಿರೋದ್ರಿಂದ ಬಿಗ್ ಬಾಸ್ ಮನೆಯ ಬಹುತೇಕ ಮಂದಿಗೆ ಗೇಟ್ ಪಾಸ್ ಸಿಗಲಿದೆ. ಇದೇ ವಾರದಲ್ಲಿ 7ರಿಂದ 8 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ. ಇವತ್ತು ರಾತ್ರಿ ನಡೆಯೋ ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ 5 ಸ್ಪರ್ಧಿಗಳು ಹೊರ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮನೆಯಲ್ಲಿ ಸದ್ಯ 17 ಮಂದಿ ಉಳ್ಕೊಂಡಿದ್ದಾರೆ. ಈ 17 ಮಂದಿಯಲ್ಲಿ 4 ಮಂದಿ ಸೇಫ್. ಹೀಗಾಗಿ 13 ಮಂದಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಹೋಗಬಹುದು. ಈ ವಾರ ನಡೆಯೋ ಟಾಸ್ಕ್ ನಲ್ಲಿ ಗೆದ್ದವರು ಗ್ರೇಟ್ ಬಚಾವ್ ಆಗ್ತಾರೆ ಅಂತ ಬಿಗ್ ಬಾಸ್ ಮೊದಲೇ ಹೇಳಿತ್ತು. ಅದರಂತೆ ರಾಶಿಕಾ ಶೆಟ್ಟಿ ಒಬ್ಬರೇ ಬಚಾವ್ ಆಗಿದ್ದಾರೆ. ಇಡೀ ಬಿಗ್ ಬಾಸ್ ಮನೆಯ 80% ಜನ ಎಲಿಮಿನೇಷನ್ ಅನ್ನೋ ತೂಗುಗತ್ತಿ ಮೇಲೆ ನಿಂತಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಶುರುವಾದ ದಿನದಿಂದಲೂ ಟ್ವಿಸ್ಟ್ ಅಂಡ್ ಟರ್ನಿಂಗ್ ಗಳು ನಡೀತಾನೆ ಇದೆ. ಹೀಗಾಗಿ ವೈಲ್ಡ್ ಕಾರ್ಡ್ ಎಂಟ್ರಿಯು ದೊಡ್ಡ ಸರ್ಪ್ರೈಸ್ ಆಗಿರಲಿದೆ. ಈ ವಾರ ಬಿಗ್ ಬಾಸ್ ಮನೆಯಿಂದ 7ರಿಂದ 8 ಸ್ಪರ್ಧಿಗಳು ಹೊರ ಹೋಗಲಿದ್ದಾರೆ. ಅದರಲ್ಲಿ ಮೊದಲನೆಯವರು ಡಾಗ್ ಸತೀಶ್ ಬಿಗ್ ಬಾಸ್ ಗೆ ಬಂದಿದ್ದೀನಾ ಅಥವಾ ಬೇರೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಾ ಅನ್ನೋದನ್ನೇ ಮರೆತಿದ್ದಾರೆ. ಬಿಗ್ ಬಾಸ್ ಶುರುವಾಗಿ 1 ತಿಂಗಳಾಗ್ತಾ ಬಂದ್ರು ಜನರ ಜೊತೆ ಬೆರೀತಾ ಇಲ್ಲ. ಡಾಗ್ ಸತೀಶ್ ಏನು ಅನ್ನೋದು ಜನರಿಗೂ ಗೊತ್ತಾಗ್ಲಿಲ್ಲ. ಹೀಗಾಗಿ ಮನೆಯಿಂದ ಹೊರ ಹೋಗೋ ಪಟ್ಟಿಯಲ್ಲಿ ಇವರೇ ಮೊದಲಿದ್ದಾರೆ. ಇನ್ನು 2ನೇಯವರು ಚಂದ್ರಪ್ರಭಾರನ್ನ ಕಲರ್ಸ್ ಕನ್ನಡದವರು ಆಯ್ಕೆ ಮಾಡಿದೆ. ಇವರೊಬ್ಬ ಅದ್ಭುತ ಕಾಮಿಡಿಯನ್. ಇವರಿದ್ದಲ್ಲಿ ನಗುವಿಗೇನು ಕೊರತೆ ಇರಲ್ಲ ಅಂತ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಕ್ಕಿದ್ದನ್ನೇ ನೋಡೋದಿಕ್ಕಾಗ್ತಾ ಇಲ್ಲ. ಹೀಗಾಗಿ ಡಾಗ್ ಸತೀಶ್ ಜೊತೆ ಇವರು ಕೂಡ ಗಂಟು ಮೂಟೆ ಕಟ್ಟಲಿದ್ದಾರೆ. ಇನ್ನು 3ನೇ ಸ್ಪರ್ಧಿ ಅಂದ್ರೆ ಅದು ಮಲ್ಲಮ್ಮ ಅವರಂತವರನ್ನ ಬಿಗ್ ಬಾಸ್ ಆಯ್ಕೆ ಮಾಡಿದ್ರು ಅಂದ್ರೆ ನಿಜಕ್ಕೂ ಗ್ರೇಟ್. ಮಲ್ಲಮ್ಮ ಯಾವುದ್ರಲ್ಲೂ ಹಿಂದಿರ್ಲಿಲ್ಲ, ಯಾರಿಗೂ ಸೊಪ್ಪು ಹಾಕ್ತಿರ್ಲಿಲ್ಲ. ಆದ್ರೆ ಬಿಗ್ ಬಾಸ್ ನ ಆಟದ ವೈಖರಿಯೇ ಇವರಿಗೆ ಅರ್ಥ ಆಗ್ಲಿಲ್ಲ. ಏನ್ ಹೇಳಬೇಕು, ಹೇಗ್ ಆಟ ಆಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ಬೇಕಾಗಿದೆ. ಹೀಗಾಗಿ ಇವರನ್ನ ಕಳಿಸೋ ಸಾಧ್ಯತೆ ಇದೆ. ಇನ್ನು 4ನೇ ಸ್ಪರ್ಧಿ ಅಭಿಷೇಕ್ಗೆ ಹೆಣ್ಮಕ್ಳ ಜೊತೆ ಓಡಾಡೋದೇ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ಅಭಿಷೇಕ್ ಇರೋ ಫಿಸಿಕಲ್ ಫಿಟ್ನೆಸ್ಗೂ ಅವರು ಆಟ ಆಡ್ತಾ ಇರೋ ರೀತಿಗೂ ಒಂದಕ್ಕೊಂದು ಹೋಲಿಕೆಯೇ ಆಗ್ತಾ ಇಲ್ಲ. ಎಷ್ಟು ದಿನ ಆದ್ರೂ ಒಂದೇ ಒಂದು ಟಾಸ್ಕ್ ನಲ್ಲೂ ಗೆದ್ದಿಲ್ಲ. ಇನ್ನು 5ನೇ ಸ್ಪರ್ಧಿ ಅಶ್ವಿನಿ ಕೂಡ ಜನರ ಮನಸ್ ಗೆಲ್ಲೋದ್ರಲ್ಲಿ ಸಕ್ಸಸ್ ಆಗ್ತಿಲ್ಲ ಅನ್ನಿಸ್ತಿದೆ. ಅಲ್ಲೊಮ್ಮೆ ಇಲ್ಲೊಮ್ಮೆ ಜಗಳ ಆಡೋದ್ ಬಿಟ್ರೆ ಬೇರೆ ಯಾವುದೇ ಕಂಟೆಂಟ್ ನಲ್ಲೂ ಅಶ್ವಿನಿ ಇಲ್ಲ. ಇನ್ನು ಧ್ರುವಂತ್ ಬಗ್ಗೆ ಹೇಳೋದೇ ಬೇಡ. ಕಳೆದ ವಾರ ಸುದೀಪ್ ಅವರೇ ಎಚ್ಚರಿಕೆ ಕೊಟ್ಟು ಹೋಗಿದ್ದಾರೆ. ಆದ್ರೂ ಕೂಡ ತುಂಬಾ ಒಳ್ಳೆಯವರಾಗೋ ಕೆಲಸವನ್ನ ಇನ್ನೂ ನಿಲ್ಸಿಲ್ಲ. ಹೀಗಾಗಿ ಈ ವಾರ ಇವರಂತೂ ಹೋಗೋದು ಕನ್ಫರ್ಮ್. ಇನ್ನು 6 ಜನರ ಜೊತೆ ಇನ್ನೂ 2 ಜನ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ. ಇಷ್ಟು ಸ್ಪರ್ಧಿಗಳು ಹೊರ ಹೋಗ್ತಾ ಇದ್ದಂತೆ ಹೊಸದೊಂದು ಟೀಮ್ ಗ್ರ್ಯಾಂಡ್ ಎಂಟ್ರಿ ಕೊಡಲಿದೆ. ಹೀಗಾಗಿ ಈ ವಾರದ ಆಟ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿದೆ. ಆತ್ಮೀಯರೇ, ನಿಮ್ಮ ಪ್ರಕಾರ ಯಾರು ಹೊರ ಹೋಗಬೇಕು, ಯಾರು ಉಳ್ಕೋಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.